ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಕರ್ನಾಟಕದ ಐತಿಹಾಸಿಕ ಮತ್ತು ಸುಂದರ ತಾಣವಾದ ಶಿವಗಂಗೆ ಬೆಟ್ಟ ಹತ್ರ ಇದ್ದೇನೆ. ಈ ಶಿವಗಂಗೆ ಬೆಟ್ಟ ಬೆಂಗಳೂರು ಸಿಟಿಯಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ನೀವು ಕಾರು, ಬೈಕು, ಬಸ್ಸು ಯಾವುದರ ಮುಖಾಂತರ ಅದು ಸುಲಭವಾಗಿ ಬರ್ಬೋದು. ಇಲ್ಲಿ ಬೆಳಗ್ಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಕೂಡ ಮಾಡ್ಬೋದು. ನಾವು ಬೆಟ್ಟದ ತುದಿಗೆ ಹೋಗ್ಬೇಕಂದ್ರೆ 3 ಕಿಲೋಮೀಟರ್ ಉದ್ದ ಇದೆ. ತುದಿಗೆ ಹೋಗಿ ತಲುಪಬೇಕಂದ್ರೆ 2-3 ಗಂಟೆ ಬೇಕಾಗುತ್ತೆ. ದಾರಿ ಹಾಗೆ ಕಲ್ಲು ಬಂಡೆ ಆ ಥರನೂ ಇದೆ. ಬೂಟು ಹಾಕ್ಕೊಂಡು ಹೋಗೋದು, ಬೂಟು ಚಪ್ಪಲಿ ಏನೇ ಹಾಕ್ಕೊಂಡು ಹೋಗೋದು ಒಳ್ಳೆಯದು. ಹಾಗೆ ಹೋಗೋ ದಾರಿಲಿ ಮಧ್ಯದಲ್ಲಿ ನಮಗೆ ಒಳಕಲ್ ತೀರ್ಥ ಕೂಡ ಸಿಗುತ್ತೆ ಮತ್ತು ಅಲ್ಲಿ ನಂದಿ ವಿಗ್ರಹ ಕೂಡ ನೋಡ್ಬೋದು. ತುದಿಗೆ ಹೋಗಿ ನೋಡಿದ್ರೆ 360 ಡಿಗ್ರಿ ದೃಶ್ಯ ಕೂಡ ನಮಗೆ ಕಾಣಿಸುತ್ತೆ. ಹಾಗೆ ಇನ್ನೊಂದೇನೆಂದರೆ ಮನೆಯಿಂದನೇ ಸ್ವಲ್ಪ ನೀರು ಹಾಗೂ ತಿಂಡಿ ತೊಗೊಂಡು ಬನ್ನಿ. ಯಾಕಂದರೆ ಇಲ್ಲಿ ನೀರು ಅದೆಲ್ಲ ರೇಟ್ ಎಲ್ಲ ಡಬಲ್ಲು, 1 to ಡಬಲ್ಲು. 20 ರೂಪಾಯಿ ನೀರನ್ನ 40-50 ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ. ಹಾಗೆ 30 ರೂಪಾಯಿಗೆ ಸಿಗ್ತಾ ಇರೋ ಇಡ್ಲಿನ 50-60 ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ. ಹಾಗಾಗಿ ನೀವು ಬಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಎಲ್ಲ ಮನೆಯಿಂದನೇ ತಗೊಂಡು ಬರೋದು ಉತ್ತಮ. ಹಾಗೆ ಇನ್ನೊಂದು, ಇಲ್ಲಿ ಕೆಳಗಡೆನೆ ಬೆಟ್ಟದ ಕೆಳಗಡೆನೆ ಎಲ್ಲ ಅಂಗಡಿದವರು ಚಪ್ಪಲಿಗಳನ್ನು ಅಲ್ಲೇ ಬಿಡೋಕ್ಕೆ ಹೇಳ್ತಾರೆ. ಬಟ್ ನೀವು ಬಿಡಬೇಡಿ, ಮೇಲೆ ಹಾಕ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.